ಚರ್ಚೆಯನ್ನು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಭಾರತ ಪಾಕಿಸ್ತಾನಕ್ಕೆ ರಿಟ್ಯಾಲಿಯೇಟ್ ಮಾಡಿದೆ, ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ನಿವೃತ್ತ ಅಧಿಕಾರಿಗಳು ನಮ್ಮ ಜೊತೆಗೆ ಹೇಳ್ತಾ ಇರೋ ಭಾರತ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಮತ್ತು ಹೊಸ ಸ್ವರೂಪದಲ್ಲಿ ನಾವು ನಮ್ಮ ರಕ್ಷಣಾ ವ್ಯವಸ್ಥೆ ಈಗ ಹೊಸ ಸ್ವರೂಪದಲ್ಲಿ ನಾವು ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಸರ್ವಸನ್ನದ್ಧರಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನು ಹೇಗೆ ನೀಡಿದೆ. ಇನ್ನು ಇಲ್ಲಿ ಭಾಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆಯೂ ಕೂಡ ಉದ್ಭವ ಆಗುವಂಥದ್ದು, ಮೋದಿಯವರ ಹೇಳ್ತಾ ಇರುವಂಥ ಆತ್ಮನಿರ್ಭರ ರಕ್ಷಣಾ ವ್ಯವಸ್ಥೆ ಈ ಮಾತಿಗೆ ಮತ್ತಷ್ಟು ಬಲವನ್ನು ಈ ಬಾರಿಯ ಆಪರೇಷನ್ಸ್ ತಂದು ಕೊಟ್ಟಿದೆಯಾ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ಮಾತಾಡಬೇಕು. ಯರ್ಮರ್ಷ ಮುರಳಿಯವರೇ, ತಾವೇನು ಹೇಳ್ತೀರಿ? ಯಾವ ಸ್ವರೂಪದಲ್ಲಿ ನಮ್ಮ ಈ ಬಾರಿಯ ಅಟ್ಯಾಕ್, ಯಾಕೆಂದರೆ ಮೋದಿಯವರು ಕೂಡ ನಿನ್ನೆ ಅದನ್ನು ಹೇಳಿದರು, ಆತ್ಮನಿರ್ಭರತೆಯನ್ನು ನಾವು ನಮ್ಮ ಡಿಫೆನ್ಸ್ ಸಿಸ್ಟಮ್ನ ನಾವು ತೋರಿಸಿದ್ದೀವಿ ತಿಳ್ಕೊಂಡು, ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಒಳಗಡೆ ಹೊಡೆಯುವಂಥದ್ದು ಮಾತ್ರ ಅಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಅವರೆಲ್ಲ ಡ್ರೋನ್ಗಳನ್ನು ಕೂಡ ನಾಶಪಡಿಸುವಂತಹ ಕೆಲಸವನ್ನು, ಡ್ಯಾಮೇಜನ್ನು ಮಿನಿಮೈಸ್ ಮಾಡುವಂಥದ್ದು, ಅತ್ಯಂತ ಕನಿಷ್ಠ ಡ್ಯಾಮೇಜಸ್ ಆಗುವಂಗೆ ನೋಡಿಕೊಂಡಿರುವಂಥ ಸ್ವರೂಪವನ್ನು ನಮ್ಮದು ಕಂಪ್ಲೀಟ್ ವಾರ್ ಡಾಕ್ಟ್ರಿನ್ಸು ಚೇಂಜ್ ಆಗಿದೆ. ಇದು ಬಾಲಕೋಟ್ ಆದಮೇಲೆ ವಾರ್ ಡಾಕ್ಟ್ರಿನ್ಸ್ನ ನಾವು ಪೂರ್ತಿ ಮಾಡಿಫೈ ಮಾಡಿದ್ವಿ. ಈಗ ನೋಡಿ, ಈಗ ಯಾರನ್ನು ಎತ್ಕೋತಾ ನಾವು 1971 ಮಾಡ್ದಂಗೆ ಎಲ್ಲ ಏರ್ವೇಸಸ್ಸಿಂದ ಇದ್ದಕ್ಕಿದ್ದಂಗೆ ಯುದ್ಧ ವಿಮಾನ ಹಾರಿಸ್ಬಿಟ್ಟು ಅಥವಾ ನಮ್ಮ ಇದನ್ನು ಲ್ಯಾಂಡ್ ಫೋರ್ಸಸ್ನ ಅಲ್ಲಿ ತೊಗೊಂಡೋಗೆಲ್ಲ ಇದನ್ನು LAC ಮುಂದಿಟ್ಬಿಟ್ಟು ಇದು ನಾರ್ಮಲ್ ಮಾರ್ಟರ್ ಆ್ಯಂಡ್ ಆರ್ಟಿಲರಿ ಈಗ ಯುದ್ಧ ಮಾಡೋ ಕಾಲ ಆಗೋಯ್ತು. ಆಮೇಲೆ ಪಾಕಿಸ್ತಾನನೂ ಅದೇ ಮಾಡಿದೆ. ಪಾಕಿಸ್ತಾನ ದೇ ಹ್ಯಾವ್ ಗಾನ್ ಸ್ಟೆಪ್ ಫರ್ದರ್. ಅವರು ದೇ ಹ್ಯಾವ್ ಡನ್ ಇದನ್ನು ಸ್ವಾರ್ಮ್ ಡ್ರೋನ್ ಅಟ್ಯಾಕ್ ಆನ್ ಅಸ್. ಸೊ ಅದು ದಟ್ ಈಸ್ ಆ್ಯಕ್ಚುಲಿ ದ ಲೇಟೆಸ್ಟ್ ವಾರ್ ಟೆಕ್ನಿಕ್ ಇನ್ ದ ವರ್ಲ್ಡ್ ಟುಡೇ. ಅವರು ದೇ ಹ್ಯಾವ್ ರೆಲೆಂಟ್ಲೆಸ್ ಇನ್ಫಾರ್ಮೇಷನ್ ವಾರ್ಫೇರ್ ಮಾಡಿದ್ದಾರೆ. ರೆಲೆಂಟ್ಲೆಸ್ ಫೇಕ್ ನ್ಯೂಸುಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ರೆಲೆಂಟ್ಲೆಸ್ ಆಗಿ ಮಾಡಿದ್ದಾರೆ. ನಾವು ಅದೊಂದು ಏರಿಯಾನ ಇಲ್ಲಿ ತನಕ ನಾವು ಮುಟ್ಟಕ್ಕೆ ಹೋಗಿಲ್ಲ. ಬಟ್ ನಮ್ಮದು ವಾರ್ ಡಾಕ್ಟ್ರಿನ್ಸ್ ಚೇಂಜ್ ಆಗಿದೆ. ನಾವು ಫಸ್ಟು ಎಲ್ಲರಿಗಿಂತ ಎತ್ಕೊಂಡು ನಮ್ಮ ಇದನ್ನು ಫೈಟರ್ ಏರ್ಕ್ರಾಫ್ಟನ್ನ ತೊಗೊಂಡೋಗಿ ಹೊಡೆಯೋದು ಬದಲು ನಾವೇನು ಮಾಡಿದ್ವಿ, ನಮ್ಮದು ಇದನ್ನು ಲಾಂಗ್ ರೇಂಜ್ ಇದನ್ನು ಮಿಸೈಲ್ಸ್ ಯೂಸ್ ಮಾಡಿದ್ವಿ ನಾವು. ಆಮೇಲೆ ನಮ್ಮದು ಇದನ್ನು ಕಾಮ್ಕಾಜೆ ಡ್ರೋನ್ಸ್ ಯೂಸ್ ಮಾಡಿದ್ವಿ. ಬೆಂಗಳೂರಲ್ಲಿ ಸ್ಕೈ ಸ್ಟ್ರೈಕರ್ ಯೂಸ್ ಮಾಡಿದ್ವಿ. ಆಮೇಲೆ ಅವರು ಯಾವಾಗ ಅದಕ್ಕೆ ರಿಟಾಲಿಯೇಟ್ ಮಾಡಿದ್ರು, ನಾವು ನಮ್ಮ ಆಕಾಶ ಸಿಸ್ಟಮ್ಸ್ ಯೂಸ್ ಮಾಡಿದ್ವಿ, DRDL ಹೈದರಾಬಾದ್ದು. ಆಮೇಲೆ ನಮ್ಮದು ಇದಂತೂ S-400 ಅಂತೂ ಅದ್ಭುತವಾಗಿ ಸುದರ್ಶನ ಚಕ್ರ ಎಂಥ ಹೆಸರು ಕೊಟ್ಟೆ ನೋಡಿ, ಅದನ್ನು ಅದ್ಭುತವಾಗಿ ಕೆಲಸ ಮಾಡ್ತು. ಬಟ್ ಅದೊಂದೇ ಅಲ್ಲ, ಇವನ್ ಚಿಕ್ಕಪುಟ್ಟ L-70 ಗನ್ ಇರ್ಬೋದು, ಅಥವಾ ಝೂಸ್ 23mm ಇರ್ಬೋದು, ಶಿಲ್ಕಾ ಇರ್ಬೋದು, ಅಥವಾ ಇದು ಟರ್ಮಿನಲ್ ಏರ್ ಡಿಫೆನ್ಸಸ್ ಇರ್ಬೋದು, ಆಕ್ಯಾಕ್ ಗನ್ಸ್ ಇರ್ಬೋದು, ಎಲ್ಲ ಯೂಸ್ ಮಾಡಿ ಆ ಡ್ರೋನ್ಸನ್ನು ಹೊಡೆದಿದ್ವಿ. ಅಂದರೆ ಪ್ರತಿಯೊಂದು ನಾವು ವಾಟ್ ವಿ ಕಾಲದ ಲೇಯರ್ಡ್ ಏರ್ ಡಿಫೆನ್ಸು ನಮ್ಮದು ಅದ್ಭುತವಾಗಿ ಕೆಲಸ ಮಾಡ್ತು. ಅದರಲ್ಲಿ ಮೋರ್ ದೆನ್ 80% ಇಂಡಿಜಿನಸ್ ಕಂಟೆಂಟ್, ಆತ್ಮನಿರ್ಭರ್ ಭಾರತ್ ಕಂಟೆಂಟ್, ಡೌಟೇ ಇಲ್ಲ. ಅದು ಎಲ್ಲ ಇವೆಲ್ಲ ಎಕ್ವಿಪ್ಮೆಂಟು ಇದು ಹೊಸದಾಗಿ ಇಂಡಕ್ಟ್ ಆಗಿದ್ದು ಎಲ್ಲನೂ ಕೆಲಸ ಮಾಡ್ತು ನಮ್ಮಲ್ಲಿ, ಎಲ್ಲ ಕೆಲಸ ಮಾಡಿದೆ. ಆಮೇಲೆ ಕೆಲಸ ಮಾಡಿದ್ದು ಒಂದೇ ಅಲ್ಲ, ಅದು ಭಾಳ ಅದ್ಭುತವಾಗಿ ಇದು ಇಟ್ ಆಸ್ ಪ್ರೂವ್ಡ್. ಈ ಮಾತು ನಾವು ಮೊನ್ನೆನೂ ಹೇಳಿದ್ವಿ. ಪಾಕಿಸ್ತಾನ ಯಾವಾಗ ಎಸ್ಕಲೇಷನ್ ಲ್ಯಾಡರ್ನ ಹತ್ಕೊಂಡು ಹೋಯಿತು, ನಾವು ನಮ್ಮ ಪರ್ಫಾರ್ಮೆನ್ಸ್ ಲ್ಯಾಡರ್ನ ಹತ್ಕೊಂಡು ಹೋದ್ವಿ. ನಮ್ಮದು ಪರ್ಫಾರ್ಮೆನ್ಸ್ ಪ್ರತಿ ದಿನೇ ಜಾಸ್ತಿ ಆಯಿತು. May 9th 10th ಆ ನೈಟು ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋದು. ಬಟ್ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು. ನಾವು 11 ಪಾಕಿಸ್ತಾನ ಏರ್ ಬೇಸ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅವತ್ತು. ಅದು ಇಟ್ ಇಸ್ ಅವರ್ ಸೆಕೆಂಡ್ ಇದನ್ನು ಆಪರೇಷನಲ್ ಮಿಷನ್. ಫಸ್ಟು ನಾವೇನು ಮಾಡಿದ್ವಿ, ಅವರ ಏರ್ ಡಿಫೆನ್ಸ್ನ ಡಿಗ್ರೇಡ್ ಮಾಡಿದ್ವಿ. ಯಾತಕ್ಕೆ ಮಾಡಿದ್ವಿ ಅಂದರೆ ನಮಗೆ ಗೊತ್ತಿತ್ತು ಏರ್ ಡಿಫೆನ್ಸ್ ಡಿಗ್ರೇಡ್ ಮಾಡಿದ್ರೆ ನಮ್ಮ ಏರ್ಕ್ರಾಫ್ಟ್ಗಳು ಅಥವಾ ಮಿಸೈಲ್ಸ್ ಹೋದರೆ ಯಾರು ಅದನ್ನು ಅನ್ಸೀನ್, ಅದನ್ನು ಇಟ್ ವಿಲ್ ನಾಟ್ ಬಿ ಸೀನ್ ಇನ್ ದ ರೇಡಾರ್. ಎರಡನೇದು, ಅವರ ಏರ್ ಬೇಸಸ್ನ ನಾವು ನ್ಯೂಟ್ರಲೈಸ್ ಮಾಡಿದ್ರೆ ಅವರು ದೇ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಆಫ್. ಬಟ್ ಎಂಥ ಏರ್ ಬೇಸ್ ನಾವು ಚೂಸ್ ಮಾಡಿದ್ವಿ, 5 ಏರ್ ಬೇಸ್ ವಾಸ್ ವೆರಿ ಇಂಪಾರ್ಟೆಂಟ್. ಒಂದು ನೂರ್ ಖಾನು, ಇನ್ನೊಂದು ಸರ್ಗೋದಾ, ಇನ್ನೊಂದು ಭೊಲಾರಿ, ಇನ್ನೊಂದು ಮುರೀದು, ಆಮೇಲೆ ಸುಕ್ಕೂರ್. ಈ 5 ಏರ್ ಬೇಸಸ್ ವರ್ ವೆರಿ 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 ಇಂಪಾರ್ಟೆಂಟ್. ಅದರಲ್ಲಿ ಸರ್ಗೋದಾ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸರ್ಗೋದಾ ಈಸ್ 275 ಕಿಲೋಮೀಟರ್ಸ್. 275 ಕಿಲೋಮೀಟರು ನಮ್ಮ ಕ್ಷಿಪಣಿ ಆಗಲಿ ನಮ್ಮ ಏರ್ಕ್ರಾಫ್ಟ್ ಆಗಲಿ ಹೋಗಿ ಹೊಡೆದು ಬರೋದು, ಇಟ್ ಈಸ್ ಸಮಥಿಂಗ್ ಅನ್ಬಿಲಿಯಬಲ್. ಅಂದರೆ ದಟ್ ಮೀನ್ಸ್ ನಮ್ಮ ಸಶಸ್ತ್ರ ಪಡೆಗಳು, ಪರ್ಟಿಕ್ಯುಲರ್ಲಿ ಏರ್ಫೋರ್ಸ್ ಅಂತ ಇಟ್ಕೊಳ್ಳಿ, ದೇ ಎಂಜಾಯ್ಡ್ ಎ ಟೋಟಲ್ ಫೇವರಬಲ್ ಏರ್ ಸಿಚುವೇಶನ್. ಯಾರೂ ಇರಲಿಲ್ಲ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ. ಅವರು ದೇವರ ಅನ್ಸೀನ್
ಆ್ಯಂಡ್ ದೇರ್ ವಾಸ್ ನೋ ಅಟ್ಯಾಕ್ ಫ್ರಮ್ ದೆಮ್. ಸೊ ನಾವು ಯಾವಾಗ ಸರ್ಗೋದಾಗ ಹೊಡೆದ್ವಿ, ಅದ್ರಲ್ಲಿ ಭಾಳ ಹಿನ್ನೆಲೆ ಸರ್ಗೋದಾಗ ಹೊಡೆದ್ವಿ. ಆಮೇಲೆ ಸಡನ್ನಾಗಿ ಎಲ್ಲರಿಗೂ ಇದನ್ನು ಇಲ್ಲಿ ಒಂದು ಈ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿರುವಂತಹ ಮಾತು, ಅವರ ಡ್ರೋನ್ಗಳನ್ನು ಅವರ ನಡೆಸಿರುವಂಥ ಅಟ್ಯಾಕನ್ನು ನಾವು ಯಾಕೆ ಇಂಟರ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಟ್ಯಾಕ್ಟಿಕ್ಸ್ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ತಿಳ್ಕೊಂಡು ಹೊಡೆದಿಲ್ಲ ಅಂತ ಹೇಳುವಂಥ ಒಂದು ಫೇಸ್ ಸೇವಿಂಗ್ ವಿಚಾರವನ್ನು ಅವರ ಸಂಸತ್ನಲ್ಲಿ ಮಾತನಾಡಿಕೊಂಡ್ರು ಅವರು. ಅದು ಅವರ ಕರೆಕ್ಟು ಅವ್ರ ಅಸೆಂಬ್ಲಿಯಲ್ಲಿ ಮಾತಾಡಿ ಭಾಳ ಒಂಥರ ಸಿಕ್ಕಾಪಟ್ಟೆ ಚೈಲ್ಡಿಶ್ ಕಾಮೆಂಟು, ಸಿಲ್ಲಿ. ಅವ್ರದ್ದು ಸ್ಟ್ಯಾಂಡರ್ಡ್ ಗೊತ್ತಾಗುತ್ತೆ, ಅದರೊಳಗೆ ಅವ್ರಿಗೆ ಎಷ್ಟು ಬುದ್ಧಿ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ನೀವು ಆಗಲೇ ಕೇಳಿದ್ದಕ್ಕೆ ಉತ್ತರ ಇದು. ಆಗಲೇ ಕೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ನಮಗೆ ಒಳ್ಳೆಯ ರೆಕಗ್ನಿಷನ್ ಸಿಕ್ಕಿದೆ. ಯಾತಕ್ಕೆ? ನಮ್ಮ ಟ್ಯಾಕ್ಟಿಕ್ಸು, ಆಮೇಲೆ ನಮ್ಮದು ರಿಟ್ಯಾಲಿಯೇಷನ್ನು, ನಮ್ಮದು ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ, ಆಮೇಲೆ ನಮ್ಮದು ಏಮ್. ನಮ್ಮ ಮೊದಲನೇ ದಿವಸದಿಂದ ನಾವು ಒಂದೇ ಮಾತು ಹೇಳ್ತಾ ಇದ್ದೀವಿ, ನಮ್ಮದು ನಾನ್ ಎಸ್ಕಲೇಟರಿ ಕ್ಯಾಲಿಬ್ರೇಟೆಡ್ ಮೆಜರ್ಡ್ ರೆಸ್ಪಾನ್ಸ್ ಅಂತ ಮೊದಲನೇ ದಿವಸದಿಂದಾನೇ ಇಡೀ ವರ್ಲ್ಡ್ ಲೀಡರ್ಸ್ ಹೇಳಿದ್ವಿ. ಆಮೇಲೆ ಇನ್ನೊಂದು, ನಾವು ಎಲ್ಲ ಡಿಪ್ಲೊಮ್ಯಾಟಿಕ್ ಚಾನಲ್ಸೂ ನಾವು ಎಲ್ಲರಿಗೂ ಹೇಳ್ಕೊಂಬಂದಿದ್ದೀವಿ, ನಾವು ವಿ ಆರ್ ನಾಟ್ ಅಟ್ಯಾಕಿಂಗ್ ಎನಿ ಕಂಟ್ರಿ ಸಿವಿಲಿಯನ್ಸ್ ಆರ್ ಸಿವಿಲಿಯನ್ ಟಾರ್ಗೆಟ್ಸ್ ಇನ್ಫ್ರಾಸ್ಟ್ರಕ್ಚರ್, ವಿ ಆರ್ ಓನ್ಲಿ ಟಾರ್ಗೆಟಿಂಗ್ ದ ಇದು ಭಯೋತ್ಪಾದಕರ ಹೈಡ್ಔಟ್. ಓಕೆ, ದಟ್ಸ್ ನಂಬರ್ ಒನ್. ನಂಬರ್ ಟು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮ್ಮದು ವಿ ಹ್ಯಾವ್ ವರ್ಕ್ಡ್ ಟು ಅ ಪ್ಲ್ಯಾನ್. ಫಸ್ಟು ನಾವು 22ನೇ ತಾರೀಕು ಭಾಳ ದೊಡ್ಡ ದುರಂತ ಆಗೋಯ್ತು. 23 ನಾವು ಹೋಗಿ ಹೊಡಿಲಿಲ್ಲ. ಹೌದು. ಯಾತಕ್ಕೆ ಅಂದರೆ 23ನೇ ತಾರೀಕು ಏನು ಮಾಡಿದ್ವಿ ನಾವು, ಆಪರೇಷನ್ ಸಿಂಧೂರ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ ಶುರು ಮಾಡಿದ್ವಿ. IWT ಇದನ್ನು ಸಸ್ಪೆಂಡ್ ಮಾಡಿದ್ವಿ, ಆಮೇಲೆ ಟ್ರೇಡ್ ಸಸ್ಪೆಂಡ್ ಮಾಡಿದ್ವಿ, ಅತಾರಿ ವಾಘಾ ಬಾರ್ಡರ್ ಕ್ಲೋಸ್ ಮಾಡಿದ್ವಿ, ಎಲ್ಲ ಪಾಕಿಸ್ತಾನ ಓಡಿಸಿದ್ವಿ. ಸೊ ವಿ ಟುಕ್ ಎ ಅಪ್ರೋಪ್ರಿಯೇಟ್ ಡಿಪ್ಲೊಮ್ಯಾಟಿಕ್ ಆ್ಯಕ್ಷನ್. ಡಿಪ್ಲೊಮ್ಯಾಟಿಕ್ ನಾನ್ ಕೈನೆಟಿಕ್ ವಾರ್ ಶುರುವಾಗಿದ್ದು 23ನೇ ತಾರೀಕು. ಅದನ್ನು ಇಡೀ ವರ್ಲ್ಡ್ ಜಗತ್ತು ಅಪ್ರಿಷಿಯೇಟ್ ಮಾಡಿದೆ. ಆಯಿತು, ಮೇ 9 ಆಮೇಲೆ 10ನೇ ತಾರೀಕು ನೈಟ್ ಏನಾಯಿತು ಡೆವಲಪ್ಮೆಂಟ್ಸು, ಅದರಿಂದ ಎಲ್ಲರಿಗೂ ವಿಪರೀತ ಹೆದರಿಕೆ ಆಗೋಯಿತು. ನಾವು ಆ್ಯಕ್ಚುಲಿ ಕೈರಾನ ಹಿಲ್ಸ್ನ ಹೊಡೆದಿಲ್ಲ. ನಾವು ಆ ಕೈರಾನ ಹಿಲ್ಸ್ ಹತ್ರನೂ ಹೋಗಿಲ್ಲ. 25 ಕಿಲೋಮೀಟರ್ಸ್ ಫ್ರಮ್ ಇದು ಸರ್ಗೋದಲ್ಲಿ ನಾವು ಇದನ್ನು ಏರಿಯಾ ವೆಪನ್ ಡ್ರಾಪ್ ಮಾಡಿದ್ವಿ. ಏರಿಯಾ ವೆಪನ್ ಹೇಗೆ ಡ್ರಾಪ್ ಮಾಡಿದ್ವಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ನಾವು Su-30 ಏರ್ಕ್ರಾಫ್ಟ್ ಲೋಡೆಡ್ ವಿತ್ ಬ್ರಹ್ಮೋಸ್ ಏರ್ ಟು ಗ್ರೌಂಡ್ ವೆಪನ್. ಇದನ್ನು ನಿಮ್ಮ ಚಾನಲ್ ನೋಡ್ತಿರುವಂಥ ಲಕ್ಷಾಂಶ ಜನ ಇದನ್ನು ಅಪ್ರಿಷಿಯೇಟ್ ಮಾಡಲಿ. ಇದನ್ನು ಬ್ರಹ್ಮೋಸ್ ಏರ್ ಟು ಗ್ರೌಂಡ್ ಏರಿಯಾ ವೆಪನ್ ಫಿಟೆಡ್ ಆನ್ ಅ Su-30 ಏರ್ಕ್ರಾಫ್ಟ್ ಫೈರ್ಡ್ ಫ್ರಮ್ ಅ ಡಿಸ್ಟೆನ್ಸ್ 275 ಕಿಲೋಮೀಟರ್ಸ್ ಫ್ರಮ್ ದ ಇಂಟರ್ನ್ಯಾಷನಲ್ ಬಾರ್ಡರ್. ಅವ್ರ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಬಂದು ಹೊಡಿತೀವಿ ಅಂತ. ಇದನ್ನು ಎಂಟೈರ್ ವರ್ಲ್ಡ್ ಅವ್ರಿಗೆ ಅಬ್ಸಲ್ಯೂಟ್ ದೇ ಆರ್ ಇನ್ ಎ ಶಾಕ್. ಇದು ಯಾಕೆಂದರೆ ಈ ಥರ ಒಂದು ಆಪರೇಷನ್ ಇದನ್ನು ಡೆಮಾನ್ಸ್ಟ್ರೇಷನ್ ಆಫ್ ಡಾಮಿನೆನ್ಸು ಈವನ್ ಇಸ್ರೇಲಿ ಹಮಾಸ್ ಯುದ್ಧದಲ್ಲೂ ಆಗಿಲ್ಲ. ದಿಸ್ ಅನ್ ಅನ್ಬಿಲೀವಬಲ್ ಡೆಮಾನ್ಸ್ಟ್ರೇಷನ್ ಆಫ್ ಡಾಮಿನೆನ್ಸ್. ಆಗ ಏನಾಗಿದೆ, ಪಕ್ಕದಲ್ಲೇ 25 ಕಿಲೋಮೀಟರ್ ದೂರ ಇರುವಂಥ ಕೈರಾನ ಹಿಲ್ಸಲ್ಲಿ ಒಂದು ಈಗ ಗೊತ್ತಿಲ್ಲ, ಇದು ಅನ್ವೆರಿಫೈಡ್ ನ್ಯೂಸು, ದೆರ್ ಇಸ್ ಎ 4.0 ರಿಕ್ಟರ್ ಸ್ಕೇಲಲ್ಲಿ ದೇರ್ ಇಸ್ ಎ ಭೂಕಂಪ ಆಗಿದೆ ಅಂತ ಕಂಡುಬಂದಿದೆ. ಅಲ್ಲಿ ಅವ್ರಿಗೆ ಹೆದರಿಕೆ ಆಗೋಯ್ತು, ನ್ಯೂಕ್ಲಿಯರ್ ಇದನ್ನು ಸ್ಟೋರೇಜ್ ಫೆಸಿಲಿಟಿನಲ್ಲಿ ಲೀಕ್ ಆಗಿರ್ಬೋದು ಅಂತ. ಅವರು ಎಲ್ಲರನ್ನೂ ಕರೆಸಿದ್ರು, ಬೊರಾನ್ ತರಿಸಿದ್ರು ಇದನ್ನು ಈಜಿಪ್ಟಿಂದ. ಈಗ ಅಮೇರಿಕನ್ಸು ಬಂದು ಕೂತಿದ್ದಾರೆ ಟು ಕಂಟೈನ್ ದ ನ್ಯೂಕ್ಲಿಯರ್ ಲೀಕ್ ಇಫ್ ಎನಿ. ಇಲ್ಲಿ ತನಕ ನ್ಯೂಕ್ಲಿಯರ್ ಲೀಕ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ. ಆದರೆ ಅವ್ರಿಗೆ ಅರ್ಥ ಆಯಿತು, ಇವರು ಕೈರಾನ ಹೊಡೆದಿಲ್ಲ, ಅವ್ರು ಹೊಡೆದಿರೋದು 25 ಕಿಲೋಮೀಟರ್ ದೂರದಲ್ಲಿ ಸರ್ಗೋದಾ ಏರ್ಬೇಸ್ ಹೊಡೆಯೋಕ್ಕೆ ಅವ್ರ ಕೈಲಿ ಸಾಧ್ಯ ಆದರೆ ನಾಳೆ ಈ ಕೈರಾನ ಹೊಡಿಬೋದು. ಅವರು ಕೈರಾನ ಹೊಡೆಯೋದು ಮಹಾ ದೊಡ್ಡ ವಿಷಯ. ಸೊ ಇದು ಮೇ ಬಿ ಇದು ಸ್ನೋಬಾಲ್ ಆಗಿರ್ಬೋದು ಈ ಕಂಪ್ಲೀಟ್ ಅವೆಲ್ಲ ಇವೆಂಟ್ಸು ಅಂತ ಅನ್ಸತ್ತೆ ನನಗೆ. ಬಟ್ ವಾಟ್ ಎವರ್ ಇಟ್ ಈಸ್, ನಾವು ನಮ್ಮ ಕೇಪಬಿಲಿಟಿ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ, ನಮ್ಮ ಇಂಟೆಂಟ್ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ನಾವು ಎಂಟೈರ್ ವರ್ಲ್ಡ್ಗೆ ಹೇಳಿದ್ವಿ ನಾವು ಯಾರನ್ನೂ ಸಾಯಿಸೋವಂಥ ನಮಗೇನೂ ಐಡಿಯಾ ಇಲ್ಲ. ನಾವು ವಿ ಓನ್ಲಿ ವಾಂಟ್ ಟು ಮೇಕ್ ಶೂರ್ ದಟ್ ದ ಟೆರರಿಸಮ್ ಈಸ್ ನಾಟ್ ಬ್ಯಾಕ್ ಇನ್ ಅವರ್ ಇದು ಆನ್ ಅವರ್ ಲ್ಯಾಂಡ್ ಅಂತ. ಸೊ ಜಾಗತಿಕ ಮಟ್ಟದಲ್ಲಿ ನಮಗೆ ರೆಕಗ್ನೈಸೇಷನ್ ಸಿಕ್ಕಿದೆಯಾ? ಅಬ್ಸಲ್ಯೂಟ್ಲಿ ರೆಕಗ್ನೈಸೇಷನ್, ನೋ ಟೂ ವೇಸ್ ಅಬೌಟ್ ಇಟ್. ಎಂಥ ಅವ್ರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ನೇತನ್ಯಾಹು ಮಾಡಿದ್ದಾರೆ ಅಪ್ರಿಷಿಯೇಟ್. ಎಕ್ಸಲೆಂಟ್ ವರ್ಕ್ ಅಂತ ಹೇಳಿದ್ದಾರೆ. ಅವರ ಅಂಬ್ಯಾಸಡರ್ ಟು ಇಂಡಿಯಾ ಅವರು ಭಾಳ ಅದ್ಭುತವಾದ ಕಾರ್ಯಾಚರಣೆ ಮಾಡಿದ್ದಾರೆ ನಿಮ್ಮ ಅಂತ ಹೇಳಿದ್ದಾರೆ. ಆ್ಯಂಡ್ ಎವ್ರಿಬಡಿ ದೆರ್ ಆರ್ ಸಮ್ ಪೀಪಲ್ ಹೂ ಆರ್ ಓವರ್ಜಾಯ್ಡ್. ದೆರ್ ಇಸ್ ಅ ರೀಸನ್ ಫಾರ್ ಮ್ಯಾಕ್ರೋನ್ ಟು ಬಿ ಓವರ್ಜಾಯ್ಡ್. ಅವನು ಎಲ್ಲ ಒಂದೇ ನಾವು ಇಟ್ಕೊಂಡು ಹೊಡಿತಾ ಇರೋದು. ಆ್ಯಂಡ್ ನಮ್ಮ ದೇಶದಲ್ಲೂ ದೆರ್ ಆರ್ ಮೆನಿ ಪೀಪಲ್ ಹೂ ಆರ್ ಓವರ್ಜಾಯ್ಡ್, ಇನ್ಕ್ಲೂಡಿಂಗ್ ಡಾಕ್ಟರ್ ಪ್ರಹ್ಲಾದ್,
ಹೂ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ಡ್ ಆಕಾಶ್ ಮಿಸೈಲ್ ದೊಡ್ಡ ಕತೆ. ಇನ್ಫ್ಯಾಕ್ಟ್ ಅದನ್ನು ನಾವು ಕೊಂಡ್ಕೊಳ್ಳಲ್ಲ ಅಂತ ಭಾಳ ಗಲಾಟೆ ಮಾಡಿದ್ವಿ ಅದು ಒನ್ ಪಾಯಿಂಟ್ ಇನ್ ಟೈಮ್. ಆಗ ನಾನು ಐ ವಾಸ್ ಇನ್ ಯೂನಿಫಾರ್ಮ್. ನೋಡಿ ಇವತ್ತು ಆಕಾಶ್ ಮಿಸೈಲ್ ಹ್ಯಾಸ್ ಕಮ್ ಟು ಅವರ್ ರೆಸ್ಕ್ಯೂ. ಆಮೇಲೆ ಇದು S-400 ಟ್ರಯಾಂಫ್ ಸುದರ್ಶನ್ ಚಕ್ರ ಅಂತ ಹೆಸರು ಕೊಟ್ಟಿರೋದು. ಆಗ ಒನ್ ಪಾಯಿಂಟ್ ಇನ್ ಟೈಮ್ ಅಮೇರಿಕಾ ಹೇಳ್ತು ನಮ್ಮದು ಥಾಡೆ ಕೊಟ್ಕೊಳ್ಳಿ ನೀವು, ಇಲ್ಲದೆ ಕ್ಯಾಟ್ಸಾ ಸ್ಯಾಂಕ್ಷನ್ಸ್ ಆಗ್ತೀವಿ ಅಂದರು. ನೀವು ಕ್ಯಾಟ್ಸಾ ಸ್ಯಾಂಕ್ಷನ್ಸು ಹಾಕಿ ಬಿಡಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಟ್ಟು ಕ್ಯಾಟ್ಸಾ ಸ್ಯಾಂಕ್ಷನ್ ತೆಗೆಸಿ ಅವರು ಇದನ್ನು ಇದು ಮಾಡಿದ್ರು. S-400 ಕೊಂಡ್ಕೊಳ್ಳೋಕ್ಕೆ ಅವರು ಕ್ಲಿಯರ್ ಮಾಡಿದ್ರು. ಅದರ 5 ಬ್ಯಾಟ್ರಿ 3 ಬ್ಯಾಟ್ರಿ ಬಂದಿರೋದು ನಮಗೆ. 3 ಬ್ಯಾಟ್ರಿ 164 ಟ್ಯೂಬ್ಸು. ಆ 3 ಬ್ಯಾಟ್ರಿ ಇಟ್ಕೊಂಡು ನಾವಿವತ್ತು ವಿ ಹ್ಯಾವ್ ಆ್ಯಕ್ಚುಲಿ ಎಲ್ಲ ಥರ ಪಾಕಿಸ್ತಾನ್ ಇದನ್ನು ಆ್ಯಕ್ಟಿವಿಟಿನೂ ರಿಪಲ್ಸ್ ಮಾಡಿದ್ದೀವಿ. ನನಗನ್ಸುತ್ತೆ ಮಿಲಿಟರಿಲಿ ಹೇಳಬೇಕು ಅಂದರೆ ಇಟ್ ಈಸ್ ಎ ಔಟ್ಸ್ಟ್ಯಾಂಡಿಂಗ್ ಡೆಮಾನ್ಸ್ಟ್ರೇಷನ್ ಆಫ್ ಅವರ್ ಕೇಪಬಿಲಿಟಿ. ಸೊ ವರ್ಲ್ಡ್ ವ್ಯೂ ಪಾಯಿಂಟಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಎ ಔಟ್ಸ್ಟ್ಯಾಂಡಿಂಗ್ ಡೆಮಾನ್ಸ್ಟ್ರೇಷನ್ ಆಫ್ ಡಿಪ್ಲೊಮ್ಯಾಟಿಕ್ ಇನಿಷಿಯೇಟಿವ್. So together India has demonstrated its capability in all domains. ಸೊ ಜಾಗತಿಕ ಮಟ್ಟದಲ್ಲಿ ಸಿಗದೆ ಇರುತ್ತಾ ನಮಗೆ ಇದು ರೆಕಗ್ನೇಷನು, ಎಲ್ಲರೂ ನಮ್ಮನ್ನು ಪ್ರೈಸ್ ಮಾಡ್ತಾ ಇದ್ದಾರೆ ಇವತ್ತು. ಎಸ್, ನಿಜ ಏರ್ ಮಾರ್ಷಲ್ ಮುರಳಿ ಅವರೇ. ಆದರೆ ಹಾಗೆಯೇ ನಟರಾಜ್ ಗೌಡ್ರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಟರಾಜ್ ಗೌಡ್ರೆ, ವಾರ್ ಪಾಸ್ ಆಗ್ತಾ ಇದ್ದಂಗೆ ಅಥವಾ ಕದನ ಸ್ವರೂಪದ ಸನ್ನಿವೇಶ ಕ್ಕೆ ಒಂದು ವಿರಾಮವನ್ನು ಹೇಳ್ತಾ ಇದ್ದಂಗೆ ರಾಜಕೀಯದ ವಾರ್ ಕೂಡ ಶುರುವಾಗಿದೆ. ಯಾಕೆಂದರೆ ನಾವು ಡಿಸಿಷನ್ ತೆಗೆದುಕೊಳ್ಳುವಾಗ ಭಾರತ ಯುನೈಟ್ ಆಗಿತ್ತು, ಒಗ್ಗೂಡಿ ಈ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರಲ್ಲಿ ಇತ್ತು. ಆದರೆ ಇಮ್ಮಿಡಿಯೇಟಾಗಿ ಕಾಂಗ್ರೆಸ್ನವರು ಒಂದಿಷ್ಟು ಪ್ರಶ್ನೆಗಳನ್ನು ಉದ್ದಕ್ಕೆ ಎತ್ತಿದ್ದೀರಿ. ಶಿಮ್ಲಾ ಒಪ್ಪಂದದಿಂದ ಹಿಡಿದು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದವ್ರದ್ದು ಕತ್ತಿಗೆ ಏನಾಯಿತು ಅಂತಕೊಂಡು, ಯಾಕೆ ಕಾಂಗ್ರೆಸ್ ಇಷ್ಟು ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆಯಾ? ಇಲ್ಲ, ತರಾತುರಿ ಎತ್ತಿದಿಲ್ಲ. ನೋಡಿ, ಒಂದು ವಸ್ತುಸ್ಥಿತಿ ಇದೆಯಲ್ಲ, ಅದು ಜನತೆಗೆ ಗೊತ್ತಾಗಬೇಕಾಗ್ತದೆ. ಈಗ ಪಹಲ್ಗಾಮಲ್ಲಿ ಎಲ್ಲಿ ನಿಮಗೆ ಈಗ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಯಿತು, ಅಲ್ಲಿ ವಾಯುಸೇನೆ ಇದೆ, ಭೂಸೇನೆ ಇದೆ, ಅಲ್ಲಿನ ಸ್ಥಳೀಯ ಸರ್ಕಾರ ಇದೆ, BSF ಇದೆ, CRPF ಇದೆ. ನೀವು ಅಂದರೆ SOP ಎಲ್ಲ ಥರದಿದ್ದರೂ ಕೂಡ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿದೆ. ಯಾಕೆ ಫೇಲ್ಯೂರ್ ಆಯಿತು? ಓಕೆ, ಅಲ್ಲಿ ಯಾಕೆ ಸೈನ್ಯ ಇರಲಿಲ್ಲ? ಇವೆಲ್ಲ ಪ್ರಶ್ನೆಗಳು ಸಾರ್ವಜನಿಕವಾಗಿ ಎಲ್ಲರೂ ಎತ್ತುತ್ತಾ ಇದ್ದಾರೆ. ಅದು ನಾವು ಅದಕ್ಕೆ ಏನು ಹೇಳಿದ್ದೀವಿ ಅಂದರೆ, ಶೋಕದ ಸಮಯದಲ್ಲಿ, ಸಂತಾಪದ ಸಮಯದಲ್ಲಿ, ನಾವು ಶತ್ರು ರಾಷ್ಟ್ರವನ್ನು ಮಣಿಸಬೇಕಾದ ಸಮಯದಲ್ಲಿ ನಾವು ನಿಮ್ಮ ಜೊತೆ ಒಟ್ಟಾಗಿದ್ದೀವಿ ಒಂದು. ಆದರೆ ಪ್ರಶ್ನೆಗಳು ಸಾಯೋದಿಲ್ಲ. ಅದಕ್ಕೆ ಉತ್ತರವನ್ನು ಕೇಂದ್ರ ಸರ್ಕಾರ ಸಂಸತ್ ಮುಖಾಂತರ ಕೊಡಲೇಬೇಕು. ಅದಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಿರಿ ಅಂತೇಳಿ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇಬ್ಬರು ಕೇಳಿದ್ದಾರೆ, ರಾಹುಲ್ ಗಾಂಧಿಯವರು ಕೇಳಿದ್ದಾರೆ. ಸೊ ಈಗ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲಿದೆ. ನೋಡಿ, ಇವಾಗ ಇದು ಕದನ ವಿರಾಮ, ನಾವು ಕದನವನ್ನು ಘೋಷಣೆ ಮಾಡಿಲ್ಲ, ಸೈನ್ಯದ ಕಾರ್ಯಾಚರಣೆ ಇದು. ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಎಲ್ಲೆಲ್ಲಿ ಭಯೋತ್ಪಾದನೆ ತರಬೇತಿ ಕೇಂದ್ರಗಳಿದ್ವು POKನಲ್ಲಿ ಅಥವಾ ಪಾಕಿಸ್ತಾನದಲ್ಲಿ, ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸೈನ್ಯದ ಕಾರ್ಯಾಚರಣೆ ಅಷ್ಟೇ ಹೊರತು ನಾವು ಯಾರ ಮೇಲೂ ಯುದ್ಧಕ್ಕೇನೂ ಹೋಗಿಲ್ಲ. ಕದನ ವಿರಾಮ ಘೋಷಣೆ ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಆಮೇಲೆ ಕದನ ವಿರಾಮ ಘೋಷಣೆ ಅನ್ನೋದು ಯಾರು ಮಾಡಬೇಕು? ಟ್ರಂಪು ಅದು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೊತೆ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ನಾನು ಇಬ್ಬರಿಗೂ ಎದುರಿಸಿ ನಾನು ಕದನ ವಿರಾಮ ಘೋಷಣೆಯನ್ನು ಮಾಡಿಸಿದೆ ಅಂತ. ಭಯೋತ್ಪಾದನೆ ನಿರ್ಮೂಲನೆ ಆಗೋಯ್ತು ಹಂಗಂದರೆ? ಟ್ರಂಪ್ ಟ್ವೀಟಿಂದ ಭಯೋತ್ಪಾದನೆ ನಿರ್ಮೂಲನೆ ಆಗೋಯ್ತಾ? ಇವೆಲ್ಲ ಪ್ರಶ್ನೆಗಳು ಭಾಳ ಇದ್ದಾವೆ. ಆಮೇಲೆ ಈಗ ದೇಶದಲ್ಲಿ ನಾವು ಪುಲ್ವಾಮಾ ಆದಮೇಲೆ ನಾವು ಯಾವ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ವಿ, ನಾವು ಅವಾಗಿಂದ ಪ್ರಶ್ನೆ ಕೇಳ್ತಾ ಇದ್ವಿ. ಅಲ್ಲಿನ ಗವರ್ನರ್ ಅವಾಗ ಪ್ರಶ್ನೆ ಕೇಳಿದರು, ಇಲ್ಲ ನಾನು ಹೆಲಿಕಾಪ್ಟರ್ ಕೊಡಿ ಅಂತ ಹೇಳಿದೆ, ರಸ್ತೆ ಮುಖಾಂತರ ಪ್ರಯಾಣ ಮಾಡೋದು ಬೇಡ, ಹೆಲಿಕಾಪ್ಟರ್ ಕೊಡಿ ಅಂತ ಹೇಳಿದೆ, ಕೊಡಲಿಲ್ಲ ಅಂತೇಳಿ ಅಲ್ಲಿನ ಗವರ್ನರ್ ಅವಾಗ ಹೇಳಿದ್ದು. ಸೊ ಅದಾದ ನಂತರ ಇವ್ರು ಏನು ಎಚ್ಚೆತ್ಕೊಂಡ್ರು? ರಕ್ಷಣಾ ಸಚಿವರು ಏನು ಎಚ್ಚೆತ್ಕೊಂಡಿದ್ರು? ಏನು ಗೃಹ ಇಲಾಖೆ ಏನು ಮಾಡ್ತು? ಕೇಂದ್ರ ಸರ್ಕಾರ ಏನು ಮಾಡ್ತು? ಈ ಪ್ರಶ್ನೆಗಳಿದ್ದೇ ಇದೆ. ಸರ್ವಪಕ್ಷಗಳ ಸಭೆ ಕರೆದಾಗ ಸರ್ವಪಕ್ಷಗಳ ಸಭೆಗೆ ಬರಲಿಲ್ಲ ಪ್ರಧಾನಮಂತ್ರಿಗಳು. ಎಲ್ಲ ನಾವು ಒಟ್ಟಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಅವರು ಅದೆಲ್ಲ ಬಿಹಾರಲ್ಲಿ ಚುನಾವಣಾ ತಯಾರಿ ನಡೆಸ್ತಾ ಇದ್ರು ಪ್ರಧಾನಮಂತ್ರಿಗಳು ಅಂತ. ಇಂತಹ ಸಂಕಟ ಸಮಯದಲ್ಲಿ, ಸಂದಿಗ್ಧ ಸಮಯದಲ್ಲಿ ಇಡೀ ದೇಶ ಒಂದಾಗಿದೆ ಅಂದಾಗ ನಿಮಗೆ ಚುನಾವಣೆ ಭಾಳ ಘೋಷಣೆಯಲ್ಲಿ ಅದರೊಳಗೆ ನಿಮಗೆ ಬ್ಯುಸಿ ಇದ್ದೀರಿ ಅಂತ ನಿಮ್ಗೆ ಅನಿಸ್ತದೆ. ಸೊ ಈ ಪ್ರಶ್ನೆಗಳಿದಾವಲ್ಲ, ಇದನ್ನು ಜನ ಕೇಳ್ತಾರೆ. ಜನಕ್ಕೆ, ದೇಶಕ್ಕೆ ಹೇಳಬೇಕಾದ ಹೊಣೆಗಾರಿಕೆ ಕೇಂದ್ರ ಸರ್ಕಾರದಿದೆ.